ಯಾರಿಗೂ ಬಕೆಟ್ ಹಿಡಿಬಾರ್ದು. ಕಿಪಿ ಕೀರ್ತಿ ಅವ್ರು ಬರಬೇಕು. ಅವರಿಂದ ಬಂದರೆ ಸ್ವಲ್ಪ TRP ಸಿಗ್ಬೋದು. ರೈತರ ಮಕ್ಕಳು ಬರಬೇಕು. ಡಾಕ್ಟರ್ ಬ್ರೋ ಅವ್ರು ಬರಬೇಕು. ಈ ಸತಿ ಹುಡುಗಿ ಗೆಲ್ಬೇಕು ಅನ್ಕೊಂಡಿದೀವಿ. ಎಂತವ್ರು ಇರಬೇಕು ಈ ಸಲ ಬಿಗ್ ಬಾಸ್ಗೆ? ಯಾರು ಬರ್ಬೇಕಂದ್ರೆ ಯಾರಿಗೂ ಬಕೆಟ್ ಹಿಡಿಬಾರ್ದು, ಫುಲ್ಲು ನಿಯತ್ತಾಗಿ ಆಟ ಆಡಬೇಕು, ಆ ಥರದವ್ರು ಬರಬೇಕು. ಈ ಸತಿ ಹುಡುಗಿ ಗೆಲ್ಬೇಕು ಅನ್ಕೊಂಡಿದೀವಿ. ನೋಡೋಣ ಯಾರು, ನಮಗೂ ಅಷ್ಟು ಐಡಿಯಾ ಇಲ್ಲ ಯಾರು ಬರ್ಬೇಕಂತ. ಯಾರು ಬಂದರೂ ಖುಷಿನೇ, ಚೆನ್ನಾಗಿ ಆಟ ಆಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನ ವೈರಲ್ ಆದವರು ಇದ್ದಾರೆ, ನೀವು ನೋಡಿರ್ತೀರಾ? ಡಾಕ್ಟರ್ ಬ್ರೋ ಅವ್ರು ಬರಬೇಕು. ಅವ್ರು ಬರಬೇಕು. ಲೇಡೀಸ್ ಬಗ್ಗೆ ಅಷ್ಟು ಇನ್ಸ್ಟಾಗ್ರಾಮ್ ನಲ್ಲಿ ಒಂದಿಷ್ಟು ಜನ ಸ್ಕ್ರೋಲ್ ಮಾಡಿ ವೈರಲ್ ಆಗಿರೋರು ಇದ್ದಾರೆ. ಕಿಪಿ ಕೀರ್ತಿ ಅವ್ರು ಬರಬೇಕು. ಕೀರ್ತಿ ಅವರು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟಪಡ್ತೀರಾ? ಅವರಿಂದ ಬಂದರೆ ಸ್ವಲ್ಪ TRP ಸಿಗ್ಬೋದು ಚಾನಲ್ಗಳಿಗೆ. ಬಿಗ್ ಬಾಸ್ಗೆ. ಬಿಗ್ ಬಾಸ್ಗೆ TRP ಸಿಗುತ್ತೆ ಕೀರ್ತಿಯಿಂದ. ನಾವು ಬಿಗ್ ಬಾಸ್ ನೋಡೋದೇ ಸುದೀಪ್ ಅವ್ರಿಗೋಸ್ಕರ. ಅಲ್ಲ, ಕೀರ್ತಿ ಅವರಿಂದ ಏನು ನೋಡ್ಬೋದಂತ ಅಲ್ಲಿ? ಅವರು ಅಷ್ಟು ಆಟ ಆಡಲ್ಲ, ಆದ್ರೆ ಅವರಿಂದ ಎಂಟರ್ಟೈನ್ಮೆಂಟ್ ಸಿಗ್ಬೋದು ಅಂತ ಆಡೋ ಮಾತುಗಳಿಂದ. ಇಲ್ಲಿ ಹೊರಗಡೆ ಪೂರಾ ಲವ್ ಸ್ಟೋರಿಗಳೇ ನಡೀತಾ ಇದೆ ಅವ್ರದ್ದು, ಅವರಿಂದ ಇವರಿಂದ ಅವ್ರಿಗೆ ಅಂತ. ಬಿಗ್ ಬಾಸ್ ಅಲ್ಲಿ ಲವ್ ಸ್ಟೋರಿ ನಡೀಬೋದು ಇರಲ್ಲ, ಅಲ್ಲಿ ಬೇರೆ ರೀತಿ ಏನೇ ಇರ್ತದೆ. ಒಟ್ಟಿನಲ್ಲಿ ಕೀರ್ತಿ ಬರಬೇಕಂತ. ಅವ್ರು ಬಿಟ್ಟು ಉತ್ತರ ಕರ್ನಾಟಕದಿಂದ ಬಹಳಷ್ಟು ಜನ ವೈರಲ್ ಆದವರು ಇದ್ದಾರೆ, ಫೇಮಸ್ ಆದವರು ಇದ್ದಾರೆ, ಸಿಂಗರ್ಸು ಮತ್ತು ಒಂದಿಷ್ಟು ಜನ ಕಾಮಿಡಿಗಳು. ಗಿಲ್ಲಿ ನಟ ಬರಬೇಕು. ಗಿಲ್ಲಿ ನಟ ಜಗನ್ ಅವ್ರು ಬೇಡವಾ? ಅವರಿಬ್ರು ಫೇರ್ ಅಲ್ವಾ? ಅವರಿಬ್ರು ಆಗೋದೇ ಇಲ್ವಲ್ಲ. ಆಗೋದೇ ಇಲ್ಲ. ಶೋನಲ್ಲಿ ನೋಡ್ತಿದ್ವಲ್ವಾ, ಫೇರ್ ಆಗಿ ಮಾಡ್ತಿದ್ರು. ಒಂದಿಷ್ಟು ಜನ ಬಹಳಷ್ಟು ಇಷ್ಟಪಡ್ತಾ ಇದ್ರು ಗಿಲ್ಲಿ ನಟ ಮತ್ತು ಜಗನ್ ಅವರು ಬರಬೇಕು ಅನ್ನೋದು. ನಿಮಗೆ ಕೀರ್ತಿನೇ ಬರ್ಬೇಕಂತೀರ? ಯಾರು ಬಂದ್ರೆ ಓಕೆ. ಓಕೆ, ಥ್ಯಾಂಕ್ ಯು. ಸ್ವಲ್ಪ ಮುಂದೆ ಬಂದು ಕೇಳ್ತೀವಿ. ಈ ಸಲ ಬಿಗ್ ಬಾಸ್ಗೆ ಯಾರು ಬರ್ಬೇಕಂತೀರಾ? ರೈತರ ಮಕ್ಕಳು ಬರಬೇಕು. ರೈತರ ಮಕ್ಕಳು. ಬೇರೆಯವ್ರು ಮತ್ತೆ ರೈತರ ಮಕ್ಕಳೇ ಏನಕ್ಕೆ ಬರ್ಬೇಕಂತ ಹೇಳ್ತೀರಾ? ಸ್ಪೆಷಲ್ ಆಗಿ ರೀಸನ್ ಕೊಡಿ. ರೈತರ ಮಕ್ಕಳು ಏನಕ್ಕೆ ಬರಬೇಕು ಅಂದರೆ ಹೇಗಿರ್ಬೇಕಂತೀರಾ ಬಿಗ್ ಬಾಸ್? ಯಾರು ಬರಬೇಕು ಅಂತಿಲ್ಲ. ಎಲ್ಲ ಫಸ್ಟ್ನೇ ಸಲ ತುಂಬ ಚೆನ್ನಾಗಿತ್ತು, ಒಂದ್ಸಲಿ ಎರಡು ಸಲ ಆದಾಗ ತುಂಬ ಚೆನ್ನಾಗಿಲ್ಲ. ಪ್ರೋಗ್ರಾಮ್ ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋದು ನಮ್ಮ ಆಸೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ಗಳಾಗ್ತಾ ಇದ್ದಾರೆ, ಅವ್ರುಗಳಲ್ಲಿ ಯಾರು ಬರ್ಬೇಕಂತೀರಾ? ಯಾರನ್ನ ಬರಲಿ ತುಂಬ ಚೆನ್ನಾಗಿರಬೇಕು, ಫ್ಯಾಮಿಲಿಗಳೆಲ್ಲ ನೋಡಬೇಕು, ಆ ಥರ ಇರಬೇಕು. ಫಸ್ಟ್ನೇ ಸಲ ಮಾಡಿದಾಗ ತುಂಬ ಚೆನ್ನಾಗಿತ್ತು, ಒಂದು ಸಲ ಚೆನ್ನಾಗಿತ್ತು, ಎರಡನೇ ಸಲ ಮೂರನೇ ಸಲಿಗೆ ತುಂಬ ಚೆನ್ನಾಗಿಲ್ಲ ಪ್ರೋಗ್ರಾಮಲ್ಲಿ. ನೋಡಿದೆ, ಏನು ಚೆನ್ನಾಗಿಲ್ಲ. ಯಾವ ರೀತಿ ಇರಬೇಕಂತೀರಾ? ಫಸ್ಟ್ನೇ ಸಲ ಯಾವ ಥರ ಮಾಡಿದ್ರು ಆ ಥರ ಬಿಗ್ ಬಾಸ್ ಇರಬೇಕು. ಸೆಲೆಬ್ರಿಟಿಗಳು ಇರಬೇಕು. ಕಾಮನ್ ಪೀಪಲ್ಗೆ ಅವಕಾಶ ಕೊಡಬೇಕು ಹಂಗಂತಲ್ಲ, ಫಸ್ಟ್ನೇ ಸಲ ಏನು ಮಾಡಿದ್ರು ಆ ಥರ ಬಿಗ್ ಬಾಸ್ ಅಂತ ಎಲ್ಲರೂ ಲೈಕ್ ಮಾಡೋದು. ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಮಾಡಿದ್ದು ಯಾರಿಗೂ ಇಷ್ಟ ಇಲ್ಲ. ನಂಗೆ ಗೊತ್ತಿಲ್ಲ ಮೇಡಮ್, ಐಡಿಯಾನೇ ಇಲ್ಲ ನಮಗೆ ಐಡಿಯಾನೇ ಇಲ್ಲ ಸರ್, ಐಡಿಯಾನೇ ಇಲ್ಲ ಯಾರು ಬರ್ತಾರೆ ಅಂತ. ಬಿಗ್ ಬಾಸ್ ನಾವು ನೋಡೋದೇ ಸುದೀಪ್ ಸರ್ಗೋಸ್ಕರ. ಹೌದು, ಸುದೀಪ್ ಸರ್ಗೋಸ್ಕರ ನಾವು ಬಿಗ್ ಬಾಸ್ ನೋಡ್ತಾರೆ. ಈ ಸತಿ ಅವ್ರು ಮತ್ತೆ ರಿಟರ್ನ್ ಬಂದಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಅವ್ರಿಗೋಸ್ಕರ ನೋಡ್ತಾ ಇರೋದು. ಅವ್ರೇನೋ ಬಂದಿಲ್ಲ ಅಂದರೆ ನಿಜ ನೋಡ್ತಾ ಇರಲಿಲ್ಲ ಅದನ್ನು.